ಹೋಗಿ ಇವಳೆ ಬರ್ಬೇಕಾ? ಯಶೋದ, ಇವತ್ತೇ ಬರ್ತಾ ಇದ್ದೀರಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು? ಹೌದು ಕಣ್ರಕ್ಕ, ನೀವೆಲ್ಲ ಹೊರಟಿರಿ? ಅದೇ ಅಕ್ಕ ಹೇಳಿದ್ನಲ್ಲ, ಆ ಹೂ ತರ್ಲಿಕ್ಕೆ ಹೋಗ್ತಾ ಇದೀವಕ್ಕ. ಹೌದಾ ಕಣ್ರಕ್ಕ, ಕಾರಲ್ಲಿ ಹೋಗ್ಬೇಕಂತ ಹೇಳಿದ್ರಿ. ಕಾರ್ ಅಲ್ಲಿದಕ್ಕ, ಕಾರಲ್ಲಿ ಹೋಗ್ತೀವಿ. ಓ ಓ ಹಂಗ, ಸರಿ ಹೋಗ್ ಬನ್ರಕ್ಕ, ಒಳ್ಳೇದಾಗ್ಲಿ. ಆ ಯಶೋದ, ಬರ್ತೀನಿ. ಅಕ್ಕ ಹೋಗ್ ಬನ್ನಿ. ಅಮ್ಮ, ನಾನು ಹೋಗಿ ಕಾರ್ ತರ್ತೀನಿ ಆಯ್ತಾ, ನೀನು ಇಲ್ಲೇ ನೀರು. ಆಯ್ತು ಕಣ. ಅಪ್ಪ ದೇವ್ರೇ, ಒಳ್ಳೇದ್ ಮಾಡಪ್ಪ, ಹೋಗ್ ಬರ್ತೀನಿ. ಫ್ರೆಂಡ್ಸ್, ಮರಿದೆ ನಮ್ಮ ಚಾನೆಲ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಡಿ, ಹಾಗೆ ಮರಿದೆ ಈ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಬಿಡಿ. ಅಮ್ಮ, ಏ ಅಚ್ಚು, ನಿಮ್ಮ ಅಕ್ಕನ ವಾಯ್ಸ್ ಕೇಳ್ತಾ ಇದೆ, ಬಂದ್ರ ಅಂತ ನೋಡೋಣ ಬಾ. ಕವಿತಕ್ಕ, ಅಮ್ಮ ಬಂದ್ಬಿಟ್ರಾ? ಹಾ ಮಗಳೇ, ಬಾ ಮನೆಗೆ ಹೋಗೋಣ. ಕವಿತಕ್ಕ, ತುಂಬಾ ಥ್ಯಾಂಕ್ಸ್ ರಕ್ಕ ಮಗಳನ್ನ ನೋಡ್ಕೊಂಡದಕ್ಕೆ. ಅಯ್ಯೋ ಇದ್ರಲ್ಲ ಏನಿದಕ್ಕ, ನಮ್ಮ ಮಕ್ಕಳ ತರ ನಾವು ನೋಡ್ಕೊಳ್ತೀವಿ, ನಮ್ಮ ಮಕ್ಳಿದ್ರೆ ನಾವು ನೋಡ್ಕೊಳಲ್ವಾ? ಹೆಂಗಿತ್ತಕ್ಕ ದೇವಸ್ಥಾನದಲ್ಲಿ ಜನ ಎಲ್ಲ ತುಂಬಾ ಇದ್ರ? ಹೆಂಗಿತ್ತು? ಅಯ್ಯೋ ಬಾಳ ಜನ ಇದ್ರಕ್ಕ, ಒಳ್ಳೆ ದರ್ಶನ ಸಿಕ್ತು. ಹೋಗಿ ಒಳ್ಳೆ ಟೈಮಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡ್ಬಿಟ್ಟು ಒಂದು ಊಟ ಮಾಡಿ ಬಂದ್ವಕ್ಕ. ಅದೇಂತನೋ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡಿದ್ಯಾ? ಅಮ್ಮ, ಇದು ಆಂಟಿ ಕೊಡ್ಸಿದ್ರು, ಅಲ್ಲಿ ದೇವಸ್ಥಾನದಲ್ಲಿ ಜಾತ್ರೆಯಲ್ಲಿ ಮಾರ್ತಾ ಇದ್ರ ಆಂಟಿ ನನಗೆ ಬ್ಯಾಗ್ ಕೊಡ್ಸಿದ್ರು. ಯಾಕಕ್ಕ ಖರ್ಚು ಮಾಡ್ಕೊಂಡು ಈ ತರ ಎಲ್ಲ ಕೊಡ್ಸಿದೀರಾ? ಅಯ್ಯೋ ಇರ್ಲಿ ಬಿಡ್ರಕ್ಕ, ಸಣ್ಣ ಮಕ್ಳಲ್ಲ. ಅಮ್ಮ, ನನಗೇನ್ ತಂದಿದ್ದೀರಾ? ಮನೆಗೆ ಬರ್ಲಿಲ್ಲಿ, ಮನೇಲಿ ಬಂದು ನೋಡಿ ಏನಿದೆ ಅಂತ. ಆಯ್ತಕ್ಕ, ಬರ್ತೀನಿ, ತುಂಬಾ ಸುಸ್ತಾಗ್ತೈತಕ್ಕ. ಆಯ್ತಕ್ಕ, ಹೋಗಿ ರೆಸ್ಟ್ ಮಾಡಿ. ನನ್ಗೇನು ತರ್ಲಿಲ್ಲ. ಅಚ್ಚು ಅಚ್ಚು, ಎಷ್ಟು ಚೆನ್ನಾಗಿದೆಯಲ್ಲ ಅದನ್ನು. ಹೌದಮ್ಮ, ನನ್ಗೆ ಎಷ್ಟು ಸಲ ಬೇಡ ಅಂತ ಹೇಳಿದ್ರೇನು ಇಲ್ಲ, ಅಚ್ಚ ಆಳ್ತಾಳೆ, ಅವಳಿಗೊಂದು ತಗೊಂಡೋಗಂತ ಕೊಡ್ಸಿದ್ರು. ಪಾಪ ಎಷ್ಟು ಖರ್ಚಾಗಿರುತ್ತೋ ಏನು. ಹೌದು, ಕರ್ದು ಇಷ್ಟೊತ್ತಾಯ್ತು ಇವಳೆಲ್ಲಿ? ನನ್ಗೇನು ಕೊಡಿಸ್ಲಿಲ್ಲ ಅಂತ ನಾನು ತುಂಬಾ ಬೇಜಾರಾಗಿದ್ದೆ. ಎಷ್ಟು ಚೆನ್ನಾಗಿದೆ. ಹೌದಚ್ಚು, ನಿನಗೆ ಯಶೋದ ಆಂಟಿ ಕೊಡಿಸಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ಲ, ನನಗೆ ತುಂಬಾ ಇಷ್ಟ ಆಗಿದೆ. ಇಲ್ಲಿ ಕೊಡಿ ಅಮ್ಮ. ಅಮ್ಮ, ಇದು ನನಗೆ ತುಂಬಾ ಇಷ್ಟ ಆಗಿದೆ. ನಾನು ರಾತ್ರಿ ಮಲ್ಗುವಾಗ ಇದನ್ನ ನನ್ನ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊಳ್ತೀನಿ. ಆಯ್ತು, ನನ್ನ ಕೆಲಸ ಇದೆ, ನಾನು ಹೋಗ್ತೀನಿ. ಏ ಅಕ್ಕ, ನೀನು ಯಾರಾದ್ರೂ ಎಲ್ಲರೂ ಹೋಗ್ತೀನಿ ಅಂತ ಹೇಳಿದ್ರೆ ನೀನು ಹೋಗು ಅವರೊಟ್ಟಿಗೆ. ಹೋಗ್ಬಿಟ್ಟು ಬರುವಾಗ ಏನಾದ್ರು ತಗೊಂಬ ಈ ತರ. ಮಲ್ಲಿಗೆ ಈ ತರ ಏನಾದ್ರೂ ಸಿಕ್ತು ಅಂದ್ರೆ ಅಕ್ಕ ಅಂತ ಕರಿ, ಇಲ್ಲಾಂದ್ರೆ ಹೆಸರಿಟ್ ಕರಿ. ನಾನು 2 ದಿನ ಮನೇಲಿ ಇಲ್ದೇ ಇರುವಾಗ ನಿನಗೆ ಬೋರ್ ಆಗ್ಲಿಲ್ವಾ? ನನ್ನ ನೆನ್ಸ್ಕೊಳ್ಳಿಲ್ವಾ ನೀನು? ಹಂಗೇನೇನಿಲ್ಲ ಬಿಡು, ನಿನ್ ಬಗ್ಗೆ ನಾನು ಯೋಚನೆಯನ್ನ ಮಾಡ್ಲಿಲ್ಲ. ನೀನ್ ಇಲ್ದೇ ಇರುವಾಗ ನಂಗೆ ತುಂಬಾ ಚೆನ್ನಾಗಿತ್ತು. ನೀನ್ ಈಗಲೂ ಇರ್ಬೇಡ, ಹೋಗು ಹೋಗು, ಎಲ್ಲಾದ್ರೂ ಹೋಗು. ನೀನ್ ಬಾರಿ ಇದೆಯಾ ಕಣೆ, ನಿನ್ಗೆ ಈ ತರ ಎಲ್ಲ ತಂದೆ ಕೊಟ್ಟಿರ್ಬಾರ್ದು ನೋಡು. ನೀನೇನು ಕೊಡಿಸ್ಲಿಲ್ಲ ಬಿಡು, ಇದು ಯಶೋದ ಆಂಟಿ ಕೊಡಿಸಿದ್ದು. ಯಾಕೊತ್ತಾ, ನಾನು ಲಿಲ್ಲಿ ಬೆಸ್ಟ್ ಫ್ರೆಂಡ್ ಅಲ್ಲ, ಅದಕ್ಕೆ ಕೊಡಿಸಿರೋದು. ನಮ್ಮಿಬ್ರು ಬೆಸ್ಟ್ ಫ್ರೆಂಡ್ ನೋಡಿನೇ ನಿನ್ಗೂ ಈ ಬ್ಯಾಗ್ ಕೊಡಿಸಿದ್ದಾರೆ, ಗೊತ್ತಾ? ಎಲ್ಲ ನನ್ನಿಂದಾನೆ. ಅಚ್ಚು, ಸುಮ್ನೆ ಬಾಯಿ ಮುಚ್ಕೊಂಡಿದ್ಬಿಡು ಆಯ್ತಾ? ನೋಡು, ಆಂಟಿ ಬ್ಯಾಗ್ ಕೊಡಿಸಿದ್ರು, ಅಮ್ಮ ನನ್ನ ಹತ್ರ 200 ಕೊಟ್ಟಿದ್ದು. ಸರಿ, ನಿನ್ಗೇನೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಟೆಡಿ ಬೇರ್ ನೋಡ್ದೆ, ಅದಕ್ಕೆ ಆಂಟಿ ಇದ್ಬಿಟ್ಟು ನಿನಗೆ ಬ್ಯಾಗ್ ಕೊಡಿಸಿದ್ನಲ್ಲ, ಅಚ್ಚಿಗೂ ಒಂದು ಟೆಡಿ ಬೇರ್ ಕೊಡಿಸ್ತೀರಂತ ಕೊಡಿಸಿದ್ದು, ಗೊತ್ತಾಯ್ತಾ? ಎಲ್ಲ ನನ್ನಿಂದ. ಸುಮ್ನೆ ನೀನು ಆಟ ಆಡ್ಬೇಡ ನನ್ನ ಹತ್ರ. ಹೌದಾ ಅಕ್ಕ? ಇಲ್ಲ, ನನಗೆ ಹಂಗೂ ಅನ್ನಿಸ್ತು, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ಯಪ್ಪ, ಬಾಯಿ ತೆಗೆದ್ರೇನೆ ಸಾಕು, ಎಷ್ಟು ಸುಳ್ಳು ಬೊಗಳ್ತೀಯ ನೋಡು. ನನ್ನನ್ನು ಬೊಗಳ್ತಿ ಅಂತ ಹೇಳ್ತೀಯ? ಹಾಗಾದ್ರೆ ನಾನು ನಾಯಿನಾ? ಅಯ್ಯೋ ದೇವ್ರೆ, ಯಾಕೆ ಜಗಳ ಮಾಡ್ಕೊಳ್ತಾ ಇದ್ದೀರಾ? ಏ ಅಚ್ಚು, ನಿಮ್ಮ ಅಕ್ಕ ಬರ್ಲಿಲ್ಲ ಅಂತ ಕೇಳ್ತಾ ಇದ್ದಿದ್ದಕ್ಕನಾ ನೀನ್ ಜಗಳ ಮಾಡೋದಿಕ್ಕ? ಅಮ್ಮ, ನಾನು ಅವಳನ್ನ ಕೇಳ್ತಾ ಇದ್ದಿದ್ದಲ್ಲ, ಯಾಕೆ ಅವಳ ಮುಂದೆ ಹೇಳ್ತಾ ಇದೀಯಾ? ಮತ್ತಿನ್ನೇನು, ಅಕ್ಕ ಯಾವಾಗ ಬರ್ತಾಳಮ್ಮ, ಅಕ್ಕ ಯಾವಾಗ ಬರ್ತಾಳಮ್ಮ, ಅಕ್ಕ ಎಲ್ಲೇ ಬೋರ್ ಹೊಡಿತದಮ್ಮ, ಹಂಗೆಲ್ಲ ಹೇಳ್ತಾ ಇದ್ದೆ. ಅಕ್ಕ ಬಂದ್ಮೇಲೆ ಜಗಳ ಮಾಡೋದಿಕ್ಕೆ ಅಕ್ಕ ಬರ್ಲಿಲ್ಲ ಅಂತ ಕಾಯ್ತಾ ಇದ್ದಿದ್ ನೀನು. ಸುಮ್ಮನೆ ಇಬ್ರು ಬಾಯಿ ಮುಚ್ಕೊಂಡಿದ್ಬಿಟ್ರೆ ಸಾಕು. ಹಂಗಂದ್ರೆ ನಾನು ಊರಲ್ಲಿ ಇಲ್ಲದೆ ಇರುವಾಗ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂತ. ಹಂಗೇನಿಲ್ಲಪ್ಪ, ಆ ಥರ ಎಲ್ಲ ಏನಿಲ್ಲ. ಅಮ್ಮನಿಗೆ ನೆನಪಿಲ್ಲ, ಅದಕ್ಕೆ ಸುಮ್ಮನೆ ಸುಳ್ಳು ಹೇಳ್ತಾ ಹೋಗ್ತಾ ಇದ್ದಾರೆ. ಬಜ್ಜಾರಿ ಹೋಗೆ. ನೀನೇ ಬಜ್ಜಾರಿ ಹೋಗ್ಯಾಲೆ.